ತನ್ನದೇ ಸಮುದಾಯದ ನಿಗಮ ಮಂಡಳಿಯಲ್ಲಿ ಬರೋಬರಿ 187 ಕೋಟಿಯನ್ನ ಲೂಟಿ ಮಾಡಿದ್ದಾರೆ ಅನ್ನುವ ಕಳಂಕ ಹೊತ್ಕೊಂಡಿದ್ದ ಆರೋಪ ಹೊತ್ಕೊಂಡಿದ್ದ ನಾಗೇಂದ್ರ ಅವರ ರಾಜೀನಾಮೆ ಅಂತೂ ಇಂತೂ ಸಂಜೆ ಆಗುತ್ತಂತೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವ ಸಾಧ್ಯತೆಗಳು ಬಹುತೇಕ ದಟ್ಟವಾಗಿದೆ ಅಲ್ಲ, ಕೊಡ್ತೀನಿ ಅಂತ ಅವರೇ ಹೇಳಿದ್ದಾರೆ. ಸಿಎಂ ಜೊತೆ ನಾಗೇಂದ್ರ ಫೋನ್ ಮುಖಾಂತರ ಮಾತನಾಡಿದಾರಂತೆ, ಚರ್ಚೆ ಮಾಡಿದ್ದಾರೆ ಇದ್ರ ಬಗ್ಗೆ. ಇದರಲ್ಲಿ ಇನ್ನೇನು ಸಾಧಕ ಬಾಧಕ ಅಂತ ಚರ್ಚೆ ಮಾಡೋದಿಲ್ಲ ಬಿಡಿ. ನಾವು ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ಅಂತ ಇದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ನಾಗೇಂದ್ರ ಅವರು ಫೋನಲ್ಲಿ ಮಾತಾಡಿದಾರಂತೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಹೇಳಿದ್ರಂತೆ. ಇಷ್ಟೊಂದು ಲೇಟ್ ಆಗಿ ಅರ್ಥ ಆಯ್ತಾ ಅಥವಾ ಅರ್ಥ ಮಾಡಿಸಿದ್ರ? ರಾಜೀನಾಮೆ ಕೊಡ್ಸಿದ್ದ, ಒತ್ತಾಯವಾಗಿ ಕೊಡ್ಸಿದ್ದ. ನನ್ನಿಂದ ಪಕ್ಷಕ್ಕೆ ಅನಗತ್ಯವಾಗಿ ಮುಜುಗರ ಆಗೋದು ಬೇಡ, ನನ್ನನ್ನ ಅನಗತ್ಯವಾಗಿ ಟಾರ್ಗೆಟ್ ಮಾಡಲಾಗುತ್ತೆ, ರಾಜೀನಾಮೆ ಕೊಡೋಕೆ ನಾನು ನಿರ್ಧಾರ ಮಾಡಿದ್ದೀನಿ. ಸಿಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಈ ತರ ಫೋನಲ್ಲಿ ಮಾತಾಡಿದಾರಂತೆ ನಾಗೇಂದ್ರ ಅವರು. ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಂಗಿದ್ರು ಡೆಲ್ಲಿಗೆ ಹೋಗ್ತಾರಲ್ಲ, ಇನ್ನೊಂದು ಸ್ಥಾನ ಇದೆಯಲ್ಲ, ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತ ಪೆಂಡಿಂಗ್ ಇಟ್ಕೊಂಡಿದ್ರಲ್ಲ, ಅದ್ರ ಜೊತೆಗೆ ಇದೊಂದು ಇತ್ಯರ್ಥ ಮಾಡ್ಕೊ ಬರ್ತಾರೆ. ಈಗ ಒಂದ್ ಜಾಗ ಉಳಿಯುತ್ತೆ, ಆ 1 ಜನಕ್ಕೆ 10 ಜನ ಕಾಯ್ತಾ ಇದ್ದಾರೆ, ಅದನ್ನ ಹೇಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. ಇದೇ ನಾಗೇಂದ್ರ ಅವರು ಮೊನ್ನೆ ನಾವು 10 ಗಂಟೆ ಡಿಬೇಟ್ ಮಾಡೋ ಟೈಮ್ನಲ್ಲೇ ಒಂದು ಪ್ರೆಸ್ ಬ್ರೀಫಿಂಗ್ ಕರೀತಾರೆ. ಪರಿಶಿಷ್ಟ ಜಾತಿ ಪಂಗಡದ ನಾಯಕನಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಎಸ್ ಟಿ ಶೀಲ್ಡ್ ಅನ್ನ ಬಳಸ್ಕೊಳ್ತಾರೆ. ಓಕೆ, ಇವತ್ತು ಸಂಜೆನೆ ನಾಗೇಂದ್ರ ರಾಜೀನಾಮೆ ಕೊಡುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ರಾಜೀನಾಮೆಗೆ ಸೂಚನೆ ಕೊಡ್ತಾ ಹೈಕಮಾಂಡ್, ಇದೇ ಪ್ರಶ್ನೆ. ತನ್ನಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಇಷ್ಟು ಲೇಟ್ ಆಗಿ ಗೊತ್ತಾಗಿರಲ್ಲ ಅವ್ರಿಗೆ, ಬಟ್ ಹೈಕಮಾಂಡ್ ಹೇಳಿರ್ಬೇಕು. 15 ನಿಮಿಷಗಳ ಕಾಲ ಸಿಎಂ ಡಿ ಕೆ ಶಿವಕುಮಾರ್ ಜೊತೆಗೆ ನಾಗೇಂದ್ರ ಅವರು ಮಾತುಕತೆ ನಡೆಸಿದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಗೇಂದ್ರ. ಈ ಪ್ರಹಸನಕ್ಕೆ ದಾರಿ ಯಾಕೆ ಮಾಡಿಕೊಟ್ರು? ಇಂಥದ್ದೊಂದು ಚರ್ಚೆ ಆಗುತ್ತೆ, ಇಂಥದ್ದೊಂದು ಹೋರಾಟ ನಡೆಯುತ್ತೆ, ಇಂಥದ್ದೊಂದು ಮುಜುಗರ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಇರೋ ಪಕ್ಷ ಇದನ್ನು ಯೋಚನೆ ಮಾಡಲಿಲ್ವಾ? ಇಷ್ಟು ಚಿಕ್ಕದನ್ನು ಯೋಚನೆ ಮಾಡಿರ್ಲಿಲ್ವಾ? ಅಥವಾ ಜಾಣರಾಗಿದ್ರ ಕಾಂಗ್ರೆಸ್ನವರು? ನಾಗೇಂದ್ರ ಅವ್ರನ್ನ ತಗೊಂಡ್ರೆ ಮಂತ್ರಿಮಂಡಲಕ್ಕೆ ಬಿಜೆಪಿ ಅವರು ಒಂದೇ ಸಮ ಕಚ್ಚಾಡ್ತಾರೆ, ಕೂಗಾಡ್ತಾರೆ ಅಂತ ಗೊತ್ತಿಲ್ದಲ್ಲ ಏನು? ಅವ್ರ ಪಾಡಿಗೆ ಅವ್ರು ಕೂಗಾಡ್ಕೊಂಡಿರ್ಲಿ, ನಮ್ಮ ಪಾಡಿಗೆ ನಾವು ಬಿಲ್ಲನ್ನು ಪಾಸ್ ಮಾಡ್ಕೊಬಿಡೋಣ, ಸೆಷನ್ ಮುಗಿಸ್ಕೊಬಿಡೋಣ. ಅವ್ರ ಪಾಡಿಗೆ ಅವರು ಹೊರಗಡೆನಾದ್ರೂ ಪ್ರತಿಭಟನೆ ಮಾಡಲಿ, ಒಳಗಾದ್ರೂ ಪ್ರತಿಭಟನೆ ಮಾಡಲಿ, ಬಾವಿಗಾದ್ರೂ ಇಳಿಲಿ, ಕೆರೆಗಾದ್ರೂ ಇಳಿಲಿ ಅನ್ಕೊಂಡು ಬಿಲ್ಲನ್ನು ಪಾಸ್ ಮಾಡ್ಕೊಂಡು ಈಗ ನಾಜೂಕಾಗಿ ಅವ್ರನ್ನ ಹೋಗ್ಬಾರಪ್ಪ ನಿನ್ ಮನೆಗೆ ರಾಜೀನಾಮೆ ಕೊಟ್ಟು, ಪಕ್ಷದಿಂದ ಮುಜುಗರ ಆಗತ್ತೆ ಅಂತ ಹೇಳ್ಕೊಂಡು ದಾರಿ ಹುಡುಕೊಂಡ್ರ? ಇಲ್ಲಿ ದಡ್ಡರಾಗಿದ್ದು ಬಿಜೆಪಿಯ, ಜಾಣರಾಗಿದ್ದು ಕಾಂಗ್ರೆಸ್? ಈ ಚರ್ಚೆ ಇದೆ, ಇದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಸಂಜೆ ನಾಗೇಂದ್ರ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಇದು ನೋಡಿ, ಇಲ್ಲಿ ನೀವು ಏನ್ ನೋಡ್ತಾ ಇದ್ದೀರಿ, ಇದು ತೀರಾ ಮೊನ್ನೆ 2-3 ದಿನದ ಹಿಂದೆ ಒಂದು ಪ್ರೆಸ್ ಬ್ರೀಫಿಂಗ್ ಕರೆದ್ರು. ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ ಅಲ್ಲ. ಇವ್ರು ಯಾಕೆ ಪ್ರೆಸ್ ಬ್ರೀಫಿಂಗ್ ಮಾಡಿದ್ರು ಅಂದ್ರೆ ಮಾಧ್ಯಮ ಸುದ್ದಿಗೋಷ್ಠಿಯನ್ನ ಕರೆದ್ರು? ಬೇರೆ ಯಾರು ನಾಯಕರು ಇರ್ಲಿಲ್ವಾ? ನಾಗೇಂದ್ರ ಯಾರು ಈ ವಿಚಾರದಲ್ಲಿ ಮಾತಾಡ್ಲಿಕ್ಕೆ? ಅಥವಾ ಪಕ್ಷದವರೆಲ್ಲ ಕೈ ಎತ್ತಿ ಬಿಟ್ರ? ಇಲ್ಲಪ್ಪ, ಇದು ಭಾರಿ ಮುಜುಗರ, ನಮ್ಮ ಹತ್ರ ಇದನ್ನ ತೇಪೆ ಹಚ್ಕೊಳಕ್ ಏನಿಲ್ಲ, ನೀನೇ ಸರಿ ಮಾಡ್ಕ ಅಂತ ಒಂದು ಮಾಧ್ಯಮ ಗೋಷ್ಠಿಯನ್ನ ಕರ್ಕೊಳಕ್ ಬಿಟ್ಟಿದ್ರ? ಹಿಂಗೆಲ್ಲ ಚರ್ಚೆ ಮಾಡಿದೀವಿ ನಾವು. ಅದಾಗ 2 ದಿನ ಆಗಿಲ್ಲ, ವಿಕೆಟ್ ಔಟ್, ಟಿಕೆಟ್ ಅಲ್ಲ, ಸಾರಿ. ಸೊ ಅಂತೂ ಇಂತೂ ಬಿಜೆಪಿ ಒಂದು ಹಂತದಲ್ಲಿ ಸಮಾಧಾನ ಮಾಡ್ಕೋಬಹುದು, ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ವಿ ಅಂತ. ಬಟ್ ಹಂಗ ಅನ್ಕೊಳಕ್ ಹೋದ್ರೆ ಬಿಜೆಪಿ ಅವರಷ್ಟು ದಡ್ರೆ ಯಾರು ಇಲ್ವಾ ಅಂತ. ಬಿಜೆಪಿಯ ಹೋರಾಟಕ್ಕೆ ಕವಡೆ ಕಾಸಿನ ಕಿಮ್ಮತ್ ಕೊಡ್ಲಿಲ್ಲ ಕಾಂಗ್ರೆಸ್. ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ 1ನೇ ತಾರೀಕಿಂದ. ಅದು ಆರಂಭ ಆಗೋಕ್ಕಿಂತ ಮುಂಚೆಯೇ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಹಾರಾಟ ಕೀರಾಟ ಇದಕ್ಕಲ್ಲ, ತನ್ನ ಪಕ್ಷದ ಒಳಗಿರೋ ಆಂತರಿಕ ಕಲಹವನ್ನ ತಣ್ಣಗ್ ಮಾಡೋಕಿರ್ಬೋದು. ಓಕೆ.